ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಶಾಸಕ ಸಿಟಿ ರವಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿಟಿ ರವಿ ಅವರೇ, ಹಳೆ ವಿಡಿಯೋನ ಇಟ್ಕೊಂಡು ಈಗ ಬಿಜೆಪಿ ಹೊಸದಾಗಿ ಟ್ವೀಟ್ ಮಾಡಿರೋದು, ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಚಾಲೆಂಜ್ ಹಾಕಿರೋದು. ಸೊ ನಿಮ್ಮ ಆಗ್ರಹ ಏನೀಗ ಹಂಗಾದ್ರೆ? ಈ ಟ್ವೀಟ್ ನ ತಾತ್ಪರ್ಯ ಏನು? ವಿಡಿಯೋ ಹಳೇದಾದ್ರೂ ಆಕ್ಷನ್ ಏನ್ ತಗೊಂಡಿದೆ ಸರ್ಕಾರ? ಪ್ರಧಾನ ಮಂತ್ರಿಗಳ ಮೇಲೆ ಹತ್ಯೆಗೆ ಪ್ರಚೋದನೆ, ಹತ್ಯೆ ಮಾಡಬೇಕು ಅಂತ ಹೇಳಿರುವಂತವ್ರ ಮೇಲೆ ಸರ್ಕಾರ ತಗೊಂಡಿರುವಂತ ಕ್ರಮ ಏನು? ರಾಜ್ಯ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಯಾಕೆ ಸುಮ್ನೆ ಇದೆ? ಯಾಕೆ ಆಕ್ಷನ್ ತಗೊಂಡಿಲ್ಲ? ಇದು ಸ್ಪಷ್ಟಪಡಿಸಬೇಕಾಗಿರೋದು ರಾಜ್ಯದ ಜವಾಬ್ದಾರಿ. ಈಗ ಯಾರಾದ್ರೂ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ, SMS ಮಾಡಿದ್ರೆ ಅವ್ರ ಮೇಲೆ ಪತ್ರಕರ್ತನನ್ನ ಸಂತೋಷ್ ತಮ್ಮಯ್ಯ ಅಂತಕ್ಕಂಥ ಪತ್ರಕರ್ತರನ್ನ ಮಧ್ಯರಾತ್ರಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದ್ರು. ಅವ್ರನ್ನ ಮಧ್ಯರಾತ್ರಿ ಅರೆಸ್ಟ್ ಮಾಡ್ಕೊಂಡ್ ಬಂದರು. ಪ್ರಧಾನ ಮಂತ್ರಿಯನ್ನು ಹತ್ಯೆ ಮಾಡಬೇಕು ಅಂತ ಹೇಳಿ ಪ್ರಚೋದನೆ ಕೊಟ್ಟಿರೋರ್ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದಾರೆ? ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಈಗ ನಿಮ್ಮ ಆಗ್ರಹ ಏನು? ಬಿಜೆಪಿ ಆಗ್ರಹ ಏನು? ನಮ್ಮ ಆಗ್ರಹ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳುವಂತವ್ರು, ಗೋಪಾಲ್ ಕೃಷ್ಣ ಅವರಿಗೂ ಅದೇ ಕಾನೂನು ಅಪ್ಲೈ ಆಗುತ್ತೆ. ಕ್ರಮ ತಗೊಂಡು ಇವರು ನಾವು ಕಾನೂನಿಗೆ ಬದ್ಧರಾಗಿದ್ದೀವಿ ಅನ್ನೋದನ್ನು ತೋರಿಸ್ಲಿ. ಇಲ್ಲದ್ರೆ ಸರ್ಕಾರವೂ ಕೂಡ ಈ ಪ್ರಚೋದನೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಅಲ್ಲ, ಏನಲ್ಲಿ ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಾಗಿತ್ತಲ್ಲ ಸಿಟಿ ರವಿ? ಅಲ್ಲ, ಈಗೇನಂದ್ರೆ ಸಾರ್ವಜನಿಕವಾಗಿ ಅವ್ರು ಹೇಳಿರೋದನ್ನ ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡೋದು ಕಾನೂನಾತ್ಮಕ ಭಾಗ ಅಲ್ಲ ಅಂತ ಯಾಕೆ ಅನ್ಕೋತೀರಿ ನೀವು? ಈಗ ನೀವು ಸೋಮೋಟ ಕೇಳ್ತೀರಿ ಅಂತ ಅನ್ಕೊಂಡಿದ್ವಿ, ನೀವು ಕೇಳಲಿಲ್ಲ. ಓಕೆ, ಈಗ ಈ ಚಾಲೆಂಜ್ ಬಗ್ಗೆ ನಿಮಗೆ ತಾಕತ್ತಿದ್ರೆ ಮೋದಿ ಗುಂಡು ಹೊಡಿರಿ ಅಂತ ಹೇಳಿರೋದು? ಅಲ್ಲ, ಈಗೇನಂದ್ರೆ ಈಗ ಅವ್ರು ಆ ಮಾತು ಹೇಳಿದ್ದಾರೆ. ಆ ಹೇಳಿರೋರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಗೋಪಾಲ್ ಕೃಷ್ಣ ಅವ್ರನ್ನ ನೀವು ಕೇಳಿ, ಯಾವ ಅರ್ಥದಲ್ಲಿ ಹೇಳಿದ್ದೀರಿ ಅಂತ ಹೇಳಿ. ಮತ್ತೆ ಆ ಮೂಲಕ ಅವ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸವನ್ನ ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕು. ಓಕೆ, ಕ್ರಮ ಅಂದ್ರೆ ಈಗ ಅರೆಸ್ಟ್ ಮಾಡಬೇಕು ಅಂತ ಓಪನ್ ಆಗಿ ಕ್ಷಮೆ ಕೇಳಿದ್ರೆ ಸಾಕು ಅಂತ ನೋಡಿ. ಇಂಥ ವಿಷಯಗಳಲ್ಲಿ ಕಾನೂನು ಏನ್ ಹೇಳುತ್ತೆ? ಇಂಥ ವಿಷಯದಲ್ಲಿ ಕಾನೂನು ಏನ್ ಹೇಳುತ್ತೆ ಅದನ್ನ ಮಾಡ್ಬೇಕು. ಓಕೆ, ಈಗ ಪದೇ ಪದೇ ಬಿಜೆಪಿಯವರು ರೀಸೆಂಟ್ ಆಗು ನಾವು ನೋಡಿದ್ವಿ, ಸೆಷನ್ ನಡೀತಾ ಇದ್ದಂತ ಟೈಮ್ ನಲ್ಲಿ ಈ ಹಳೆ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಹೊಸದಾಗೇನೋ ನಾವು ಬಿಂಬಿಸ್ತಾ ಇದೀವಿ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಈ ದೋಸ್ತಿ ಸರ್ಕಾರದ ನಾಯಕರೇ ಹೇಳ್ತಾ ಇದ್ರು. ಈಗ ನಾನ್ ನಿಮಗೆ ವಿಡಿಯೋ ಯಾವತ್ತು ಫೆಬ್ರವರಿ 4ನೇ ತಾರೀಕು ಅಂತ ನೀವ್ ಹೇಳ್ತಾ ಇದ್ದೀರಿ. ಹೌದು. ಇಲ್ಲಿಗೆ 1 ತಿಂಗಳು ಕಳೀತು. 1 ತಿಂಗಳಲ್ಲಿ ಈ ಸರ್ಕಾರ ತೆಗೆದುಕೊಂಡಿರೋ ಕ್ರಮ ಏನು ಇದನ್ನ ಹೇಳಿ. ಇದನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೇಳಿ, ಹೋಮ್ ಮಿನಿಸ್ಟರ್ ಕೇಳಿ, ಏನ್ ಕ್ರಮ ತಗೊಂಡಿದ್ದೀರಿ ಅಂತ. ನೀವು ಪತ್ರಕರ್ತನನ್ನ ನೀವು ಮಧ್ಯರಾತ್ರಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಿ. ಯಾವುದೇ ಸಾಕ್ಷ್ಯ ಪುರಾವೆ ಇಲ್ಲದೆ ಇದ್ರು ಕೂಡ ಯಾರೋ ಕೆಲವರು ಹೇಳಿದ್ರು ಅನ್ನೋ ಕಾರಣಕ್ಕೆ, ಅದು ಅವ್ರು ಹೇಳಿದ್ದೇನು, ಮಧ್ಯಪ್ರಾಚ್ಯದ ಪ್ರವಾದಿಯೊಬ್ಬರು, ಯಾರ ಹೆಸರು ಹೇಳಿರ್ಲಿಲ್ಲ ಅವರು, ಅವರಿಂದ ಹುಟ್ಟಿರ್ತಕ್ಕಂಥ ಧರ್ಮ ಪ್ರಚೋದನೆಗೆ ಉಗ್ರಗಾಮಿ ಬೆಳೆಸೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಅರೆಸ್ಟ್ ಮಾಡಿದ್ರು. ಇದಕ್ಕೇನು, ಇದು ಡೈರೆಕ್ಟ್ ಆಗಿ ಹೇಳಿದಾರಲ್ಲ, ಕಾನೂನು ಏನು? ಸರಿ, ಈಗ ಟ್ವೀಟ್ ಎಲ್ಲ ಸರಿ, ಬಟ್ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಆ ತರದೇನು ಬಿಜೆಪಿಯಿಂದ ಆಗುತ್ತಾ? ಈಗ ನಾನು ಕೇಳೋದೇನಂತಂದ್ರೆ, ಈಗ ಅವರು ಸಾರ್ವಜನಿಕವಾಗಿ ಹೇಳಿರೋದು. ಹೌದು, ಸಾರ್ವಜನಿಕವಾಗಿ ಹೇಳಿರ್ಬೇಕಾದ್ರೆ ಸೋಮೋಟ ತೀರ್ಮಾನ. ಓಕೆ, ಸರಿಯಾಗಿ ಅವ್ರ ವಾಯ್ಸ್ ರೀಚ್ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಸಿಟಿ ರವಿ ಅವರೇ. ಅವ್ರು ಹೇಳಿರೋ ಪ್ರಕಾರ ಈಗ 1 ತಿಂಗಳಾದ್ರೂ ಕೂಡ ಹಳೆ ವಿಡಿಯೋ ಸರಿ, ಬಟ್ ಈ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಕೂಡ ಒಬ್ಬ ನಾಯಕ, ಆತನ ಮೇಲೆ ಯಾಕೆ ಕ್ರಮ ಆಗಿಲ್ಲ? ರಾಜ್ಯ ಸರ್ಕಾರ ಯಾಕೆ ಕ್ರಮವನ್ನ ಹಂಗಾದ್ರೆ ಕೈಗೊಂಡಿಲ್ಲ ಅಂತ ಬಿಜೆಪಿ ನಾಯಕರಲ್ಲಿ ಪ್ರಶ್ನೆ ಮಾಡ್ತಿರೋದು. ವಿಡಿಯೋ ಈಗ 1 ತಿಂಗಳಾಗಿದೆ, ನಿಜ ಹಳೇದಾಗಿರಬಹುದು, ಆದ್ರೆ 1 ತಿಂಗಳಲ್ಲಿ ಏನ್ ಆಕ್ಷನ್ ಆಗಿದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟವರಿಗೆ ಅನ್ನೋ ಪ್ರಶ್ನೆಯನ್ನ ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹಳೆ ಹೇಳಿಕೆಯನ್ನ ಟ್ವೀಟ್ ಮಾಡಿ ಕರ್ನಾಟಕ ಬಿಜೆಪಿ ಇದೀಗ ಹೊಸ ಸಂಚಲನವನ್ನ ಉಂಟು ಮಾಡೋದಕ್ಕೆ ಮುಂದಾಗಿದೆ. ಜೊತೆಗೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಬಿಜೆಪಿ. ಬಹಿರಂಗವಾಗಿ ಒಬ್ಬ ನಾಯಕ, ನಿಮ್ಮ ಪಕ್ಷದವರೇ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಏನ್ ಕ್ರಮವನ್ನ 1 ತಿಂಗಳಿಂದ ನೀವು ಕೈಗೊಂಡಿದ್ದೀರಾ? ಪ್ರಧಾನಿ ಹತ್ಯೆ ಬಗ್ಗೆನೇ ಮಾತಾಡಿರುವಂತ ನಾಯಕನ ವಿರುದ್ಧ ನಿಮ್ಮ ಕ್ರಮ ಏನಾಗಿದೆ ಅದನ್ನ ಹೇಳಿ. 1 ತಿಂಗಳಾಗಿದೆ, ಏನು ಕಾನೂನು ಕ್ರಮ ಕೈಗೊಂಡಿದ್ದೀರಾ ಅದನ್ನ ಹೇಳಿ. ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ಆಗಲೇಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಇಲ್ಲಿ ಮಾಡಿದೆ.
ಗೋಪಾಲಕೃಷ್ಣ ಅವರು ನಿಮಗ್ ತಾಕತ್ತಿದ್ರೆ ಮೋದಿ ಗುಂಡ್ ಹೊಡಿರಿ, ಮೋದಿಗೆ ಗುಂಡಿಕ್ಕಿ ಸಾಯಿಸಿ. ಈ ದೇಶದಲ್ಲಿ ಬೇರೆ ಯಾರನ್ನು ನೀವು ಸಾಯಿಸಬೇಡಿ. ನೀವೇನಾದ್ರೂ ಸಾಯಿಸಬೇಕು, ಹತ್ಯೆ ಮಾಡಬೇಕು ಅಂತಿದ್ರೆ, ನಿಮಗ್ ತಾಕತ್ತಿದ್ರೆ ಮೋದಿ ಗುಂಡ್ ಹೊಡಿರಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಬಿಜೆಪಿ ಇದೀಗ ಹೋರಾಟವನ್ನ ಮಾಡ್ತಿರೋದು. ಇವಾಗ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಹಳೆ ವಿಡಿಯೋನ ಇಟ್ಕೊಂಡು ಈಗ ಬಿಜೆಪಿ ಹೊಸ ಹೋರಾಟ ಮಾಡ್ತಿದೆ, ಹೊಸ ಬಣ್ಣ ಕಟ್ತಾ ಇದೆ ಅಂತ ಒಂದು ಆರೋಪ ಇದೆ. ಏನ್ ಹೇಳ್ತೀರಾ ಇದಕ್ಕೆ? ಅಲ್ಲ, ಹಳೆ ವಿಡಿಯೋ ಅಂತಲ್ಲ, ಮಾತು ಯಾವುದೇ ಮಾತಿದ್ರು ಮಾತೇ ಅಲ್ಲ. ಅವರು ಹೋರಾಟ ಮಾಡಿ ಕಾನೂನು ಕ್ರಮ ಆಗ್ಬೇಕು ಅಂತ ಆಗ್ರಹ ಮಾಡಬಹುದಾಗಿತ್ತಲ್ಲ. ಒಂದ್ ತಿಂಗಳ ತನಕ ಯಾಕೆ ಕಾಯ್ತಾ ಇತ್ತು ಹಂಗಾದ್ರೆ ಬಿಜೆಪಿ? ಅಲ್ಲ ನೋಡಿ, ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಆತಂಕವಾದ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲ ಕಾಂಗ್ರೆಸ್ಸಿನ ಕುಮ್ಮಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅವ್ರ ಸಂಸ್ಕೃತಿ, ಅವ್ರ ವಿಚಾರಗಳು, ಕಳೆದ 50 ವರ್ಷದಲ್ಲಿ ನಡೆಸಿರ್ತಕ್ಕಂಥ ರೂಲಿಂಗ್ ಅಲ್ಲಿ ಬಂದಿರತಕ್ಕಂಥ ಘಟನಾವಳಿಗಳು, ಇವೆಲ್ಲವೂ ನೋಡಿದಾಗ ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಗುಂಡಿಕ್ಕುವಂಥದ್ದು, ಕೊಲ್ಲುವಂಥದ್ದು, ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥದ್ದು. ಈಗಾಗಲೇ ಇಬ್ರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ಸಿನ ಇಬ್ರು ಪ್ರಧಾನಮಂತ್ರಿಗಳು ಭಯೋತ್ಪಾದಕರ ಗುಂಡಿಗೆ ಆಗಿರತಕ್ಕಂಥದ್ದು ಸ್ಪಷ್ಟವಾಗಿ ನಮ್ ಕಣ್ಮುಂದೆ ಇದೆ. ಇಂಥ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ನೀವು ಕೊಲ್ಲೋದಿದ್ರೆ ಮೋದಿ ಅವ್ರನ್ನ ಕೊಲ್ಲಿ ಅನ್ನತಕ್ಕಂಥ ಕರೆ ಕೊಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ, ಅದೊಂದು ರೂಲಿಂಗ್ ಪಾರ್ಟಿನ, ಈ ದೇಶಕ್ಕೆ ಯೋಗ್ಯತೆ ಇರೋ ಪಾರ್ಟಿನ, ಈ ದೇಶದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಯೋಗ್ಯತೆ ಇರತಕ್ಕಂಥ ಪಾರ್ಟಿನ ಇನ್ನೂ ಈ ರೀತಿ ಹೇಳಿಕೆ ಕೊಡುವಂತ ಪಕ್ಷದಲ್ಲಿ ಇಟ್ಕೊಂಡಿದಾರಲ್ಲ ಕಾಂಗ್ರೆಸ್ನವ್ರು. ಈ ತರ ಕೊಲೆ, ಗೂಂಡಾ ಸಂಸ್ಕೃತಿ ಎನ್ಕರೇಜ್ ಮಾಡುವಂತವ್ರನ್ನ ಪಾರ್ಟಿ ಒಳಗಡೆ ಇಟ್ಕೊಂಡು ಇನ್ನು ಇದರ ಮತ್ತೆ ಅವ್ರನ್ನ ಮಾಧ್ಯಮದಲ್ಲಿ ಮಾತಾಡ್ಲಿಕ್ಕೆ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಇದು ಅನ್ನೋ ರೀತಿಯಲ್ಲಿ ಗೊತ್ತಾಗ್ತದೆ. ಅಲ್ಲ, ಏನ್ ಆಕ್ಷನ್ ಆಗ್ಬೇಕಂಗಾದ್ರೆ ನಿಮ್ ಪ್ರಕಾರ ಈಗ? ಅಲ್ಲ, ಇಂಥವ್ರೆಲ್ಲ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಬೇಕು, ತೆಗಿಬೇಕು. ಅವ್ರ ಪಾರ್ಟಿ ಒಳಗಡೆ ಅಂತವ್ರು ನಿಕ್ಕೋಬಾರ್ದು. ಕಾಂಗ್ರೆಸ್ಗೆ ನೈತಿಕತೆ ಅನ್ನುವಂಥದ್ದು ಇದ್ರೆ ಈ ತರ ಹೇಳಿಕೆ ಕೊಡುವಂತವ್ರನ್ನ ಪಾರ್ಟಿ ಒಳಗಡೆ ಇಟ್ಕೊಳ್ತಾರೆ ಅಂದ್ರೆ ಏನ್ ಅರ್ಥ? ಅಂದ್ರೆ ಇವ್ರಿಗೆಲ್ಲ ಇಂಥವ್ರೆ ಬೇಕಾಗಿದ್ಯಾ? ಈ ತರ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂತವ್ರನ್ನ ಇಬ್ರು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿರೋದು ನಮ್ ಕಣ್ಮುಂದೆ ನಿದರ್ಶನ ಇರುವಂತ ಸಂದರ್ಭದಲ್ಲಿ ಮೋದಿ ಅವ್ರಿಗೆ ಗುಂಡಿಕ್ಕಿ ಕೊಲ್ಲಿ ಅನ್ನತಕ್ಕಂಥ ಕರೆ ಕೊಡುವಂತ ಒಬ್ಬನ್ನ ಮಾಜಿ ಶಾಸಕನ ಅವ್ರ ಪಾರ್ಟಿ ಒಳಗಡೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿದು? ಸಸ್ಪೆಂಡ್ ಮಾಡಿ ಬಿಸಾಕ್ಬೇಕು ಆಚೆ ಕಡೆ ಅಂತವ್ರನ್ನೆಲ್ಲ ಪಾರ್ಟಿ ಒಳಗಡೆ ಇಟ್ಕೋಬಾರ್ದು. ಸರ್, ಇಲ್ಲಿ ಒಂದ್ ತಿಂಗಳ ತನಕ ಹಂಗಾರೆ ಬಿಜೆಪಿ ಏನ್ ಮಾಡ್ತಿತ್ತು? ಲಾಸ್ಟ್ ಫೆಬ್ರವರಿ 4 ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅಲ್ಲ, ಬೇರೆ ಬೇರೆ ರಾಜಕೀಯದ ಬೆಳವಣಿಗೆಗಳಿಂದ ಕೆಲವೊಂದು ಕಾರಣಗಳಿಂದ ಆಗಿರ್ಲಿಲ್ಲ. ಈಗ ಅದನ್ನು ಮಾಡ್ತಾರೆ. ಸೆಷನ್ ಇತ್ತು, ಬೇರೆ ಬೇರೆ ಕಾರಣಗಳಿತ್ತು, ಹೋರಾಟವನ್ನು ಮಾಡ್ಲಿಕ್ಕೆ ಆಗಿರಲಿಲ್ಲ. ಈಗ ಸೂಕ್ತ ಸಂದರ್ಭ ನೋಡಿ ತೆಗೆದುಕೊಳ್ತಾರೆ. ಅದನ್ನ ತಪ್ಪೇನಿದೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ ಅವರೇ ಮಾತಾಡಿದಕ್ಕೆ. ಇದೀಗ ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾಚಾರ್ಯ ಅವರೇ, ಒಂದು ತಿಂಗಳಾದ್ಮೇಲೆ ಬಿಜೆಪಿಗೆ ಎಚ್ಚೆತ್ಕೊಂಡಿದೆ. ಹಂಗಾದ್ರೆ ಫೆಬ್ರವರಿ 4ನೇ ತಾರೀಕು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ಇವಾಗ ಇಟ್ಕೊಂಡು ಹೋರಾಟ ಮಾಡಕ್ ಮುಂದಾಗಿದೆ ಬಿಜೆಪಿ. ಅದೇ ಬೇಳೂರು ಗೋಪಾಲಕೃಷ್ಣ ಅವರು ಒಂದ್ ತಿಂಗಳ ಹಿಂದೆ ಕೊಟ್ಟಂತ ಮೋದಿ ಹತ್ಯೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಇವಾಗ ಬಿಜೆಪಿ ಎಚ್ಚೆತ್ಕೊಂಡು ಹಂಗಾರೆ ಹೋರಾಟ ಮಾಡ್ತಿದೆ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿಲ್ಲ ಮ್ಯಾಮ್, ನಾನು ಹಳ್ಳಿ ಹೋಗಿದ್ದೀನಿ ಕಾರ್ಯಕ್ರಮದಲ್ಲಿ. ಹೇಳಿ. ಫೆಬ್ರವರಿ 4ನೇ ತಾರೀಕು ಬೇಳೂರು ಗೋಪಾಲಕೃಷ್ಣ ಅವರು ಮೋದಿ ಹತ್ಯೆ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ಒಂದು ತಿಂಗಳಾದ್ಮೇಲೆ ಹಂಗಾರೆ ಬಿಜೆಪಿ ಇದ್ರ ಬಗ್ಗೆ ಹೋರಾಟ ಮಾಡ್ತಿದೆ. ನನಗೆ ಮಾಹಿತಿ ಇಲ್ಲ. ಒಂದು ತಿಂಗಳಿಂದ ಹೇಳಿಕೆ ಕೊಟ್ರು ತಪ್ಪು, ಇವತ್ತು ಹೇಳಿಕೆ ಕೊಟ್ರು, ವರ್ಷಕ್ಕೆ ಹೇಳಿಕೆ ಕೊಟ್ರು ತಪ್ಪು. ಯಾಕಂದ್ರೆ ಅವರು ಒಬ್ಬ 2 ಬಾರಿ ಶಾಸಕರು ಅಂತವ್ರು ಗೋಪಾಲಕೃಷ್ಣ. ಮಾತಾಡುವಾಗ ನಾಲಿಗೆ ಹಿಡಿತಾ ಇರ್ಬೇಕು. ಅವ್ರು ಏನ್ ಮಾತಾಡಿದ್ರೆ ನಾನು ಖಂಡಿತ ಕೇಳಿಲ್ಲ. ಯಾರೇ ಮಾತಾಡಿದ್ರು ಯಾವುದೇ ನಮ್ಮ ರಾಷ್ಟ್ರೀಯ ನಾಯಕರು ತಪ್ಪು ಅಂತ ಹೇಳಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ರೇಣುಕಾಚಾರ್ಯ ಅವರೇ ಮಾತಾಡಿದಕ್ಕೆ.